ಅಡ ಇಟ್ಟಿದ್ದ ಜಮೀನನ್ನೇ ಮಾರಿಕೊಂಡ ಭೂಪ. ವಂಚನೆಗೊಳಗಾದವರಿಂದ ಮನೆ ಮುಂದೆ ಪ್ರತಿಭಟನೆ. ಪ್ರಪಂಚದಾಗ ಯಾರು ಈ ತರ ಮಾಡ್ಬಿಡ್ಸ, ಆ ತರ ಮಾಡಿದ್ರೆ ಸತ್ತೋಕೆ ನಾವಿಲ್ಲ. ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿದ್ದೇ ಆಗಿತ್ತು. ದೇವನಹಳ್ಳಿ ಮಾತ್ರವಲ್ಲದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಭೂಮಿ ಬೆಲೆ ಗಗನಕ್ಕೇರಿದ್ದು ನುಂಗಣ್ಣರ ಕಾಟವು ಹೆಚ್ಚಾಗ್ತಾ ಇದೆ. ಇನ್ನು ಬಡ ರೈತರಂತೂ ಕಷ್ಟ ಅಂತ ಸಾಲ ಮಾಡಲು ಹೋದ್ರೆ ಚಿನ್ನಕ್ಕಿಂತ ಜಮೀನು ಪತ್ರಗಳೇ ಹೆಚ್ಚಾಗಿ ಕೇಳ್ತಾ ಇದ್ದು, ಅಪ್ಪಿತಪ್ಪಿ ಜಮೀನು ಪತ್ರ ನೀಡಿದ್ರೆ ಅದರ ಕತೆ ಮುಗಿತು ಎಂಬಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಶಿಡ್ಲಘಟ್ಟ ತಾಲೂಕಿನ ದೇವಕನಹಳ್ಳಿಯ ವೆಂಕಟರಾಯಪ್ಪ ಎಂಬುವವರು ಮಗಳ ಮದುವೆಗೆಂದು ಚಿಕ್ಕಬಳ್ಳಾಪುರ ತಾಲೂಕಿನ ಹೊಸೂರಿನ ನಾರಾಯಣಸ್ವಾಮಿ ಎಂಬುವವರಿಗೆ 2 ಎಕರೆ ಜಮೀನನ್ನ ಅಡ ಇಟ್ಟು ತಿಂಗಳಿಗೆ ₹2 ಬಡ್ಡಿಯಂತೆ 3 ಲಕ್ಷ ಹಣವನ್ನ ಸಾಲ ಪಡೆದಿದ್ರಂತೆ. ಇನ್ನು ಹಣ ಪಡೆದ ಬಗ್ಗೆ ಮತ್ತು ಬಡ್ಡಿ ಅಸಲು ವಾಪಸ್ ನೀಡಿದಾಗ ಭೂಮಿ ವಾಪಸ್ ನೀಡುವ ಬಗ್ಗೆ ಎದುರು ಕರಾರು ಪತ್ರವನ್ನ ಒಪ್ಪಿ ಸಹಿ ಮಾಡಿದ್ದಾರೆ. ಆದರೆ ಇತ್ತೀಚೆಗೆ ಜಮೀನು ಮಾಲೀಕರಿಗೆ ತಿಳಿಯದೆ ನಾರಾಯಣಸ್ವಾಮಿ ಮಗ ಅಶೋಕ್ ಎಂಬಾತ ಅಡ ಇಟ್ಟ ಭೂಮಿಯನ್ನ ಕಂದಾಯ ಅಧಿಕಾರಿಗಳಿಂದ ತನ್ನ ಹೆಸರಿಗೆ ಮಾಡಿಕೊಂಡು ಮಾರಾಟ ಮಾಡಿಸ್ಬಿಟ್ಟಿದ್ದಾನಂತೆ. ಹೌದು, ಸರಿಯಾಗಿ ಬಡ್ಡಿ ಕಟ್ತಾ ಇದ್ದು ₹2 ಲಕ್ಷ ಅಸಲನ್ನ ಕೂಡ ವಾಪಸ್ ನೀಡಿದ್ದು, ಇನ್ನು ₹1,20,000 ಮಾತ್ರ ಸಾಲ ಬಾಕಿ ಇತ್ತಂತೆ. ಆದರೆ ವೆಂಕಟರಾಯಪ್ಪ ಮತ್ತು ನಾರಾಯಣಸ್ವಾಮಿ ಇಬ್ರು ತೀರ್ ಹೋಗಿದ್ದು, ಇದೀಗ ವೆಂಕಟರಾಯಪ್ಪ ಕುಟುಂಬಕ್ಕೆ ತಿಳಿಯದೆ ನಾರಾಯಣಸ್ವಾಮಿಯ ಮಗ ಈ ರೀತಿ ವಂಚನೆ ಎಸಗಿದ್ದಾನೆ. ನನ್ನ ಮಗನ 30 ಲಕ್ಷಕ್ಕೆ ಕುಡಿಕಿದ್ನು, ಅದನ್ನು ಅವ್ರ ಅಪ್ಪನ ಇರೋದಂಕ ಬಡ್ಡಿ ಕಟ್ಟಾವನಿ, 2 ಲಕ್ಷ ಗಂಟು ಕಟ್ಟಾವನಿ. 3 ಲಕ್ಷ ತಗೊಂಡಿರೋ ದುಡ್ಡು, 3 ಲಕ್ಷನಾಗ ಬಡ್ಡಿ ಕಟ್ಕೊಂಡು ಬಂದು 2 ಲಕ್ಷ ದುಡ್ಡು ಕಟ್ಟಾವನ ನಮ್ಮ ಅಕ್ಕ ಮಗನ. ಅವನೇ ಮುಂದಕ್ಕೆಲ್ಲ ಓದ್ತಾ ಇದ್ವಿ ಸರ್. ನಮ್ಮ ಕಷ್ಟಕ್ಕೆ ಅಂತ ಇಕ್ಕಿದ್ನ ಅವನು. ಆ ದುಡ್ಡನ್ನ ಇವಾಗ 2 ಲಕ್ಷ ದುಡ್ಡು ಕೊಟ್ಟವನಿ, ಬಡ್ಡಿ ಕಟ್ಟಾವನಿ. ಇನ್ನು 1,30,000 ನಾವು ಕಟ್ಟಬೇಕಷ್ಟೇ. ನಾವು ಕಂಪ್ಲೇಂಟ್ ಕೊಟ್ಟು ಎಲ್ಲ ತಿರುಗಾಟಕ್ಕೆಲ್ಲ ಹೋಗಿ 15 ದಿನ ತಿರ್ಗಾಡಿ ಸಹ ಅಲ್ಲಿ ಬರೋಲ್ಲ, ಏನಕ್ಕೆ ಬರೋಲ್ಲ, ಏನು ಮಾತಾಡೋಕ್ಕೂ ಬರೋಲ್ಲ. ಅವ್ರು ಬರ್ದಿದ್ರಾಗ ನಾವೆಲ್ಲ ಮನೆ ಹತ್ರ ಬಂದಿದ್ದೀವಿ. ಬೆಳಗ್ಗೆ ನ್ಯಾಯ ಮಾತಾಡ್ತೀನಿ ಅಂದ್ಬಿಟ್ಟು ಇಲ್ಲಿ ನಮ್ಮ ಕುಚ್ಚಿಬಿಟ್ಟು ಹಿಂಗೆ ದೂರ ಹಿಂಗೆ ಅಂತ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ಟ. ಇನ್ನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನ ತಮ್ಮ ಗಮನಕ್ಕೆ ಬಾರದೆ ಬೇರೆಯವರಿಗೆ ಮಾರಿದ್ದಾರೆ ಎಂದು ವೆಂಕಟರಾಯಪ್ಪನ ಮಕ್ಕಳು ಆರೋಪಿಸುತ್ತಿದ್ದಾರೆ. ಇನ್ನು ಈ ವಿಚಾರದ ಬಗ್ಗೆ ಕೇಳಲು ಹೊಸೂರು ಗ್ರಾಮಕ್ಕೆ ಹೋದಾಗ ಅಶೋಕ್ ಮತ್ತು ಆತನ ತಾಯಿ ನಾರಾಯಣಮ್ಮ ಎಂಬುವವರು ಮನೆಗೆ ಬೀಗ ಜಡಿದು ಪರಾರಿಯಾಗಿದ್ದು, ಅಶೋಕ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಇನ್ನು ಕರಾರು ಪತ್ರ ಸೇರಿದಂತೆ ಬಡ್ಡಿ ಅಸಲು ಪಾವತಿಸಿರುವ ಬಗ್ಗೆ ನಮ್ಮತ್ರ ದಾಖಲೆಗಳಿವೆ. ಆದರೂ ಕಂದಾಯ ಅಧಿಕಾರಿಗಳ ಕುಮ್ಮಕ್ಕಿನೊಂದಿಗೆ ತಮ್ಮ ಜಮೀನು ಮಾರಾಟ ಮಾಡಿದ್ದು ನ್ಯಾಯ ದೊರಕಿಸಿಕೊಡಿ ಎಂದು ನೊಂದ ವೆಂಕಟರಾಯಪ್ಪನ ಮಕ್ಕಳು ಅಶೋಕನ ಮನೆ ಮುಂದೆ ಧರಣಿ ಕುಳಿತಿದ್ದಾರೆ. ನಮಗೆ ಬಾಧೆ ಇತ್ತು ಸರ್, ಯಾವುದೋ ಒಂದು ಪ್ರಾಬ್ಲಮ್ ಇತ್ತು 3 ಲಕ್ಷಕ್ಕೆ ಬೇರೆ ಕಡೆ. ಅದಕ್ಕೋಸ್ಕರ ಈ ಜಮೀನನ್ನ ನಾವು ಬಡ್ಡಿಗೆ 3 ಲಕ್ಷಕ್ಕೆ ಬಡ್ಡಿ ಕಿಕ್ಕಿರೋದು. ಅದು ಬಡ್ಡಿ ಐಪ್ನಿರೋವರೆಗೂ ಬಡ್ಡಿ ಕೊಟ್ಟಿದ್ದೀವಿ. ಆಮೇಲೆ ಐಪ್ನ ತೀರೋದ್ಮೇಲೆ AC ಕೋರ್ಟ್ನಲ್ಲಿ ತಹಸೀಲ್ದಾರ್ನ ಪಾರ್ಟಿ ಮಾಡಿ ನಮಗೆ ಗೊತ್ತಿಲ್ದಿರೋನ ಖಾತೆ ಮಾಡಿ ಇವರು ಬೇರೆಯವ್ರಿಗೆ ರಿಜಿಸ್ಟರ್ ಮಾಡವ್ರೆ. ಆಮೇಲೆ ನಮ್ಗೆ RI ಫೋನ್ ಮಾಡಿ ನಿಮ್ಮ ಖಾತೆಗೆ ಬಂದಿದಪ್ಪ ಇದು ಅಂತ ನಮ್ಗೆ ತಿಳಿದ ಮೇಲೆ ನಮ್ಗೆ ಗೊತ್ತಾಗಿ ಅಲ್ಲಿ ಹೋಗಿ ತಕರಾರು ಅರ್ಜಿ ಹಾಕಿದ್ದೀವಿ. ನಾವು ಅಲ್ಲಿ ಹೋಗಿ ನಾವು ನ್ಯಾಯ ಕೇಳಿದ್ರು ನಮ್ಗೆ ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ. SP ಆಫೀಸ್ ಹತ್ರಕ್ಕೆ ಹೋಗಿದ್ದೀವಿ. ಅವರು ಶಿಡ್ಲಘಟ್ಟ ತಾಲೂಕಿಗೆ ನಾವು ಸರ್ಕಲ್ಗೆ ರೆಫರ್ ಮಾಡ್ತೀವಿ, ಅಲ್ಲಿಗೆ ಹೋಗ್ರಿ ಅಂದರು. ಅಲ್ಲಿಗೆ ಹೋಗಿ 6 ದಿನ ಕುತ್ಕೊಂಡಿದ್ದೀವಿ. ಆದ್ರೂ ಇವು ಬರ್ತೀರೋ ಅಂತ ಅಲ್ಲಿಗೆ ಬರಲಿಲ್ಲ ಇವರು. ನಾವು ಎಲ್ಲ ಇವಾಗ ಇದು ಮಾಡಿಕೊಂಡು ಅಲ್ಲಿಗೆ ಬರ್ತಾರೆ ಅಂದ್ಬಿಟ್ಟು ಕುತ್ಕೊಂಡು ಇದು ಮಾಡ್ಕೊಂಡಿದ್ರು ಬರಲಿಲ್ಲ. ಲಾಸ್ಟ್ಗೆ ನಾವು ಇಲ್ಲಿ ನಾವು ಕೇಳೋಣ ಅಂತ ಬಂದ್ವಿ. ಬೆಳಗ್ಗೆನೆ ಕೇಳೋಣ ಅಂದ್ರೆ ನಿನ್ನಿಂದ ಏನಾದ್ರೆ ಅದು ಮಾಡ್ಕೋ ಹೋಗು ಅಂತ ಇದು ಮಾಡ್ತಾವ್ರೆ.
ಇವಾಗ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಅಲ್ಲಿಗೆ ಬರ್ರಿ ಅಂತ ಕೇಳ್ತಾವನೆ. ಇನ್ನು ವೆಂಕಟರಾಯಪ್ಪನ ಮಕ್ಕಳು ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನ ನೀಡಿದ್ದು, ಈ ದೂರನ್ನ ಶಿಡ್ಲಘಟ್ಟ ವೃತ್ತ ನಿರೀಕ್ಷಕರಿಗೆ ಎಸ್ಪಿ ಅವರು ವರ್ಗಾವಣೆ ಮಾಡಿದ್ದು, ಪೊಲೀಸರಿಂದಾದ್ರೂ ಈ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಎಂದು ಕಾದು ನೋಡಬೇಕಾಗಿದೆ. ಒಟ್ನಲ್ಲಿ ಭೂಮಿ ಬೆಲೆ ಹೆಚ್ಚಾದಂತೆ ಜನರಲ್ಲಿ ಮಾನವೀಯತೆ ಅನ್ನೋದು ದೂರವಾಗಿದ್ದು, ಹಣಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಯಾಮಾರಿಸ್ತಾ ಇರೋದು ಮಾತ್ರ ವಿಪರ್ಯಾಸ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ. ಪ್ರಪಂಚದಾಗ ಯಾರಿಗೂ ಈ ತರ ಮಾಡ್ಬಿಡ್ಸ, ಆ ತರ ಮಾಡಿದ್ರೆ ಸತ್ತೋಗಿ ನಾವಿಲ್ಲ.